ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ಚರ್ಚ್ಗೆ ಹೋಗ್ತಾ ಇದ್ದೀವಿ, ಚರ್ಚ್ಗೆ ಹೋಗೋಕ್ಕೆ. ಆ್ಯಂಡ್ ಈ ಚರ್ಚ್ ಯಾವ ಥರ ಇದೆ, ಈಗ ಫುಲ್ ಚೇಂಜ್ ಮಾಡಿ ಹೊಸದೆಲ್ಲ ಕಲಿಸಿದ್ದಾರೆ. ಸೊ ಅದೆಲ್ಲ ಈ ವಿಡಿಯೋ ಅಲ್ಲಿ ಕ್ಯಾಪ್ಚರ್ ಮಾಡಿ. ಲೆಟ್ಸ್ ಗೋ. ನಾವು ಫಸ್ಟ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಸೊ ಹೋಗ್ಬಿಟ್ಟು ಮ್ಯೂಸಿಯಮಲ್ಲಿ ಏನೇನು ಅಂದರೆ ಯಾರ್ಯಾರು ಬೇಡ್ಕೊಂಡಿರ್ತಾರೋ ಸೊ ಅವರೆಲ್ಲ ಕಾಣಿಕೆ ಆಗಿ ಹಾಕಿರ್ತಾರೆ. ಅದೆಲ್ಲ ವಿಡಿಯೋ ಆದರೆ ವಿಡಿಯೋ ಹಿಡಿಯೋಕ್ಕೆ ಪರ್ಮಿಷನ್ ಬಿಟ್ಟರೆ ವಿಡಿಯೋ ಮಾಡಿ. ಲೈಕ್ ಲೈಟಿಂಗ್ಗೋಸ್ಕರ ಇದು ಏನು ಹಾಕಿದ್ದಾರೋ ವರ್ಡಿಂಗ್ಸ್ ಅದು ನನಗೆ ಕಾಣಿಸಲ್ಲ ಅನಿಸುತ್ತೆ. ಇವರಿಲ್ಲಿ ತೋರಿಸಲ್ಲ, ಲೈಕ್ ಫೋನ್ ಅಲೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಸೊ ದಟ್ ನಾನು ಇಷ್ಟೊಂದು ಫಾಸ್ಟ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ವಿಡಿಯೋ ಮಾಡೋದು ಬಿಟ್ಟಿಲ್ಲ, ಅದಕ್ಕೆ ನಾನು ಬೇಗ ಬಂದು ಎಲ್ಲ ಕ್ಯಾಪ್ಚರ್ ಮಾಡಿದೆ. ಸೊ ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದೊಂದೇ ನೋಡ್ಕೊಂಡ್ಬರ್ತಿದ್ದಾರೆ. ಸೊ ದಟ್ ಅವ್ರು ಬರೋವರೆಗೂ ಕಾಯೋಣ. ಇದು ಬಂದು ಚರ್ಚ್ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ ನಾನು. ಸೊ ಚರ್ಚ್ನ
ಹರ್ಷಿತಕ್ಕ ಓಯ್ ತೋರ್ಸು ಏನೇನು ತಗೊಂಡೆ ಅಂತ. ಅವ್ರದ್ದು ಬೇರೆ இப்பேராலயத்தில் கூடியிருக்கும் பக்தர்கள் மற்றும் இணையதளம் சமூக ஊடகங்கள் வழியாக பெற்றிருக்கும் அனைவரையும் ஆசிர்வதிக்கும். இவர்கள் மனத்தோடு போகும்போது பாடாத பாடல்களை பாடுவதை ஒன்று செய்ததுபோல் இவர்களின் மனங்களையும் மகிழ்ச்சியாக கொண்டு வைக்கும். இவர்கள் தோல்வியால் துவண்டு போகும்போது நடக்கைகளாக திருமணி நடக்க வைத்தது போல் இவர்களையும் எழுந்து நடக்க வைக்கும். இவர்கள் துன்பங்களில் தத்தளித்து தடுமாறும் போது போர்த்துகீசிய மாலத்தீவுகளை கரை சேர்த்தது போல இவர்களையும் கரை சேர்த்தார்கள். வரம் பெற்று தர முடிந்த ஆரோக்கிய அன்னையின் ஆசி உங்களோடு என்றும் தங்குவதான். May Jesus touch you and heal you through the loving hands of His dear Mother, Our Lady of Velankin. எல்லாம் வல்ல இறைவன் தந்தை மகன் தூயாவி உங்களை நிறைவாக ஆசீர்வதிப்பாராக. ಚೆನ್ನಾಗಿ ಬೇಡ್ಕೊಂಡಿಡು, ಬತ್ತಿ ಮಾತ್ರ ಅನಿಸ್ಕೊ. ಫ್ರೆಂಡ್ ಮಾಡ್ಕೊ, ಇಡು ಇಡು. ಇವಾಗ ಅವ್ವನ ಏನು ಮಾಡ್ತೀಯಾ? ನೋಡಿ ಗೈಸ್, ಕ್ಯಾಂಡಲ್ದೆಲ್ಲ ಬಿಟ್ಬಿಟ್ಟೈತೆ ನನ್ನ ಕೈ ಮೇಲೆ. ಸೊ ವೆರಿ ಗುಡ್ ವೆರಿ ಗುಡ್. ಹಂಗೆ ಹಾಕ್ಬೇಕು, ಎತ್ತು ಬಿಸಾಕ್ಬೇಕು ಹೇಳ್ತೀನಿ, ಬಿಸಾಕು. ಹೌದಾ? ಹಂಗ ಅಬ್ಬಾ, ಅಯ್ಯಯ್ಯೋ, ಲೈಟ್ ಇಲ್ದಿರ ಎಲ್ಲ ಪಡಂಬೂತ ಥರ ಕಾಣಿಸ್ತಾರೆ ಎಲ್ಲರೂ.
ಹಾಗಾಗಿ 3 ರೂಮ್ ಬುಕ್ ಮಾಡಿದ್ವಿ. ಆ್ಯಂಡ್ ಇವಾಗ ಎಲ್ಲರೂ ಊಟ ತಿಂತಿದ್ರು. ನಾನು ಊಟ ತಿಂದ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಬಂದೆ. ಸೊ ರೂಮಿಗೆ ಬಂದಿದ ತಕ್ಷಣ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅದೇ ಸ್ವಲ್ಪ ಅರ್ಜೆಂಟಲ್ಲಿ ಇದ್ವಿ. ಲೈಕ್ ಬೀಚ್ಗೆ ಹೋಗಬೇಕು ಆ್ಯಂಡ್ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಸೊ ದಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ಲೈಕ್ ಲಾಗೌಟ್ ಆಗೋ ಟೈಮಲ್ಲಿ ಅಂದರೆ ಅವ್ರು ಊಟ ತಿಂತಿದ್ದಾರೆ. ಊಟ ತಿಂದಮೇಲೆ ಇವಾಗ ಲಾಗೌಟ್ ಆಗ್ತೀವಿ ಆ್ಯಂಡ್ ಬೆಂಗಳೂರಿಗೆ ಹೋಗ್ತೀವಿ. ಸೊ ಇದು ನಾವಿದ್ದಂಥ ಫಸ್ಟ್ ರೂಮ್. ಆ್ಯಂಡ್ ಸೆಕೆಂಡ್ ರೂಮ್ ನಾನಿವಾಗ ಹೋಗಿ ತೋರಿಸ್ತೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ರೂಮ್ ನಾನಿವಾಗ ಓಪನ್ ಮಾಡಿ ತೋರಿಸ್ತೀನಿ. ಸೊ ಹಂಗೆ ನೀನೇ ನಾವು ಇದು ಲಾಡ್ಜ್ ಅಂತ ಇಲ್ಲ, ಅದೆಲ್ಲ ನಾನೇನೋ ಎಕ್ಸ್ಪ್ಲೇನ್ ಮಾಡಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ. ಸೊ ನೀವು ವೆಲಂಗಣಿಗೆ ಏನಾದರೂ ಬಂದರೆ ಲೈಕ್ AC ರೂಮ್, ಓಕೆ ಬಟ್ ನೀವೇನಾದರೂ ವೆಲಂಗಣಿಗೆ ಬಂದರೆ ಸೊ ಈ ಥರ ರೂಮ್ಸ್ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ AC ರೂಮ್ ಲೈಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನಾವಿರುವಂಥ ಸೆಕೆಂಡ್ ಕ್ರಿಕೆಟ್ ಎಷ್ಟು ಆರಾಮಾಗಿ AC ಹಾಕ್ಕೊಂಡು TV ನೋಡಿಕೊಂಡು ಮಲಗಿದ್ದಾರೆ. ಸೊ ಇವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡ್ ಥರ್ಡ್ಲಿ ಥರ್ಡ್ ಹಾಂ ಹಲೋ ಓಕೆ ಇದು ಥರ್ಡ್ ಎಕ್ಸ್ಕ್ಯೂಸ್ ಮೀ. ಸೊ ಇದು ನಾವಿರೋವಂಥ ಥರ್ಡ್ ರೂಮ್. ಆ್ಯಂಡ್ ಇಲ್ಲಿ ಸ್ವಲ್ಪ ಕ್ರೌಡ್ ಇರೋದ್ರಿಂದ ನಿಮ್ಗೆ ಆ್ಯಕ್ಚುಲಿ ಕ್ಲಿಯರ್ ಇಲ್ಲ ಅನ್ಸುತ್ತೆ. ಸೊ ಲಾಗೌಟ್ ಆಗೋ ಟೈಮಲ್ಲಿ